ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿತ್ರಾದೇವಿ ಮಾತಾಡ್ತಿರೋದು. ಲೈಫಲ್ಲಿ ಒಂದು ಏನು ಹೇಳೋದು, ನನ್ನ ಲೈಫಲ್ಲೇ ನಡೆಯೋದು ನಾನು ಹೇಳ್ತಾಯಿದ್ದೀನಿ. ಏನಂದರೆ ತುಂಬ ಮನಸ್ಸಿಗೆ ಕಷ್ಟ ಫ್ರೆಂಡ್. ಒಂದು ವಾರ ನಾನು 2 ದಿವಸ ಡ್ಯೂಟಿಗೆ ಹೋಗೋಕ್ಕಾಗಿಲ್ಲ. ಸ್ವಲ್ಪ ಮನಸ್ಸು ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಯಾಕೋ ಕೆಲಸ ಮಾಡೋಕ್ಕೂ ನನಗೆ ಬರ್ತಾಯಿಲ್ಲ. ತುಂಬ ನೋವಲ್ಲಿದ್ದೀನಿ ಫ್ರೆಂಡ್. ಮನೇಲಿ ತುಂಬ ಪ್ರಾಬ್ಲಮ್. ನಾನೇ ನೋಡೋದಕ್ಕೂ ನನ್ನಿಂದನೇ ನನ್ನ ಎಷ್ಟು ಓಡಿಸ್ತಾಯಿದ್ದೀನಿ, ಓಡಿಸ್ತಾಯಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಫ್ರೆಂಡ್ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ನಾನು ಕೇಳೋರು ಯಾರೂ ಇಲ್ಲ ಅಂತಲ್ಲ, ನನಗೆ ಯಾರೂ ಇಲ್ಲ ಫ್ರೆಂಡ್. ಮನೇಲಿ ದುಡಿತೀನಿ, ದುಡಿದ್ರೂ ನನಗೆ ನೆಮ್ಮದಿ ಇಲ್ಲ. ಕಷ್ಟ ಮೇಲೆ ಕಷ್ಟ ನೋಡಿ. 2 ದಿವಸ ನಾನು ಡ್ಯೂಟಿಗೆ ಹೋಗೋಕ್ಕಾಗಿಲ್ಲ ಫ್ರೆಂಡ್. ಏಕೆಂದರೆ ಮನಸ್ಸು ಯಾಕೋ ಹೆಣ್ಮಗ ಹುಟ್ಬಿಟ್ಟಿದೀವೋ ಅಂತ ಬೇಜಾರಾಗ್ತೈತೆ. ನನ್ನಂಥವ್ರು ಮದುವೆ ಮಾಡ್ಕೊಬಾರ್ದಿತ್ತು. ಯಾರಿಗೆ ನನ್ನ ಸಪೋರ್ಟಿಗೆ ಹೇಳೋಕ್ಕೂ ಆಗ್ತಾಯಿಲ್ಲ. ನನಗೆ ಅಷ್ಟು ಬೇಜಾರು. ನನ್ನಂಥವಳು ಹಿಂಗಿರೋಳೆ ನನಗೆ ಇಷ್ಟು ಕಷ್ಟ ಇರೋದು. ಅಂದರೆ ಚೆನ್ನಾಗಿರೋ ಹುಡುಗಿಯವರೆಲ್ಲ ಕಷ್ಟ ಬಿದ್ದರೆ ಬಿಡು, ಆ ಕಡೆ ಕುಟುಂಬ ತೊಗೊಂಡು ಬಿಸಾಕ್ಬಿಟ್ಟು ನಮ್ಮ ಮಕ್ಕಳು ಮರಿ ಸಾಕಬೇಕು ಅಂತ ಇದು ಮಾಡ್ಬೋದು. ಯಾಕೋ ನನಗೆ ಮನಸ್ಸು ಅಷ್ಟು ಬೇಜಾರು ಮಾಡ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಲೈಫಲ್ಲಿ ತೋಡ್ಕೊಡೋರು ಅಂತಾರೆ, ಆದರೆ ಯಾರೂ ನಂಬಾರ್ದು. ನಿಜವಾಗ್ಲೂ ಫ್ರೆಂಡ್, ಯಾರೂ ನಂಬಾರ್ದು. ಯಾಕಂದರೆ ₹1 ಕೊಟ್ಟರು ನಮಗೆ 7 ತೋರಿಸಿ ಚಪ್ಪಲಲ್ಲಿ ಹೊಡಿತಾರೆ. ₹1 ಕೊಟ್ಟರು ತಗ ನಾನು ಕಷ್ಟ ಇದ್ದೀನಿ ಅಂತೇಳಿ ಕೊಡ್ತೀವಿ ಅಲ್ಲ, ಕೊಟ್ಟರು ನಮಗೆ ಆ ಟೈಮಲ್ಲಿ 7 ತೋರಿಸಿ ನಮ್ಗೆ ಚಪ್ಪಲಲ್ಲಿ ಹೊಡಿತಾರೆ. ನಾವು ಯಾರ ಏನು ಕೇಳಬಾರ್ದು. ನಮ್ಮ ಕಷ್ಟ ಒಂದು ತುತ್ತು ಅನ್ನ ಇಸ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಬಿಡ್ಬೋದು. ಅನ್ನ ಇದೇನೋ ಇಲ್ವೋ, ನಮ್ಮ ಪಾಡಿಗೆ ನಾವು ಇರಬೇಕು. ಯಾರ ಹತ್ರ ಕೈ ಎತ್ತು ಮಾತ್ರ ಕಾಸ್ಕೊಳ್ಬೇಕು. ತುಂಬ ಕಷ್ಟ ಫ್ರೆಂಡ್. ಒಬ್ಬಳು ಸಂಸಾರ ಮಾಡೋಕ್ಕೆ ನನಗೆ ಹಣೆ ಬರ ನನ್ನ ಲೈಫ್ ಅತ್ತೆ ನಿಮಗೆಲ್ಲರಿಗೂ ಗೊತ್ತು. ಒಂದು ಯಾರೂ ನನಗೆ ಫುಲ್ ಸಪೋರ್ಟ್ ಕೊಡ್ತಾಯಿಲ್ಲ. ಯಾರು ಸಪೋರ್ಟ್ ಕೊಡೋದು ಬೇಡ. ನೆಮ್ಮದಿ ಇಲ್ಲ ಫ್ರೆಂಡ್, ತುಂಬ ನೆಮ್ಮದಿ ಇಲ್ಲ. 2 ದಿನದಿಂದ ನಾನು ನೆಮ್ಮದಿ ಇಲ್ಲ. ಹುಷಾರಿಲ್ಲ, ನನಗೆ ಉಸಿರಾಡೋ ಪ್ರಾಬ್ಲಮ್ ಇದೆ, ನನಗೆ ಡಸ್ಟ್ ಪ್ರಾಬ್ಲಮ್ ಇದೆ ನನಗೆ. ಅದಕ್ಕೆ 2 ದಿವಸದಿಂದ ನಾನು ಹೋಗಿಲ್ಲ ಡ್ಯೂಟಿಗೂ, ನನ್ನಿಂದ ಹೋಗೋಕ್ಕಾಗಿಲ್ಲ. ಆದರೆ ನಾನು ಕೆಳಗೆ ಬಿದ್ದರೂ ನಾನು ಬೆರಳಿಲ್ಲ. ನಾನು ಕೈ ಉಂಡಿ ಎದ್ದೊಳ್ತೀನಿ ಕೈ ಉಂಡಿ ಎದ್ದೊಳ್ತೀನಿ. ಬೆಳ್ಳಿ ಕಷ್ಟ. ದೇವರು ನನಗೆ ಯಾವುದಲ್ಲಿ ಕಳಿಸಿದ್ರು ನನಗೆ ಬೇಜಾರೇ ಇಲ್ಲ. ಈ ಕಡೆ ನನಗೆ ಸಾವಲ್ಲಿ ಬಿದ್ದರೂ ನಾನು ಸಾಯಕ್ಕೆ ರೆಡಿ. ಈ ಕಡೆ ಬದುಕಕ್ಕೆ ಬಿಟ್ಟರೆ ನನ್ನ ಮಕ್ಕಳಿಗೋಸ್ಕರ ನಾನು ಕಷ್ಟ ಬಿದ್ದು ಸಾಕು. ನನ್ನ ಮಕ್ಕಳಿಗೆ ಸಾಕಕ್ಕೆ ನಾನು ರೆಡಿ. ಆದರೆ ಜೀವಂತದಲ್ಲಿ ನನಗೆ ಮತ್ತು ಸಾವು ಜಲ್ದಿ ಬರಬೇಕು. ನನ್ನಿಂದ ಆಗ್ತಾಯಿಲ್ಲ. ಯಾಕಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾರು ಪಾಪ ಅವಳು ₹10 ದುಡಿತಿದ್ದಾಳೆ ಅಂತೇಳಿ ಆದರ್ಸೋಕ್ಕೆ ಯಾರಿಲ್ಲ. ಪಾಪ ಅವಳ ಕುಟುಂಬ ಅವಳು ನೋಡ್ಕೊತೀನಿ. ಪಾಪ ಕಷ್ಟದಲ್ಲಿ ನಾವೇನು ಮಾತಾಡಬಾರ್ದು, ಎತ್ತು ಮಾತಾಡಲ್ಲ ಅಂಥವ್ರು ಯಾರೂ ಇಲ್ಲ. ನಾನು ಹ್ಯಾಂಡಿಕ್ಯಾಪ್ಟ್ ನಿಮಗೆ ಗೊತ್ತು ಇದ್ದಲ್ಲ ಫ್ರೆಂಡ್. ನನ್ನ ಕೆಲಸ ನಾನು ನನ್ನ ಮಕ್ಕಳಿಗೆ ಓದಿಸ್ಬೇಕು, ಇದು ಮಾಡಬೇಕು ಅಂದರೆ ನನಗೆ ಬದುಕಕ್ಕೆ ಬಿಡ್ತಾಯಿಲ್ಲ. ನನಗೆ ಬದುಕಕ್ಕೆ ಬರೋ ಥರ ಬಿಡ್ತಾಯಿಲ್ಲ ಯಾರು. ಪಾಪ ಹುಡುಗಿ ಎಷ್ಟು ದುಡಿತಾಳೆ, ಒಂದಿನ ₹500 ₹400 ದುಡಿತಾಳೆ. ಯಾವುದೋ ಅವ್ರ ಮಕ್ಕಳು ಮರಿ ಹೊಡೆದು ತಿಂತಾಳೆ, ಉಣ್ತಾಳೆ ಅಂತ ನೆನೆಸೋರು ಯಾರಿಲ್ಲ. ಅಯ್ಯೋ ಹೋಗ್ತಾಳೆ, ಹಿಂಗೆ ದುಡಿತಾಳೆ, ಹಂಗೆ ದುಡಿತಾಳೆ. ನಮ್ಮ ಮೇಲೂ ಹೊಟ್ಟೆ ಉರಿ, ನಮ್ಮ ಮೇಲೇ ಶಾಪ. ನಾನು ನೋಡಿದ್ರೆ ಎಷ್ಟು ಶಾಪ ತೊಗೊಂಡಿದ್ದೀನಿ ಗೊತ್ತಾ ಫ್ರೆಂಡ್. ನಾನು ತುಂಬ ಶಾಪ ತೊಗೊಂಡಿದ್ದೀನಿ. ಅಯ್ಯೋ ನನ್ನ ತಲೆಯಲ್ಲಿ ಏನು ಓಡ್ತೈತನೂ ಅಷ್ಟು ಶಾಪನೇ ನಾನು.
ಏನು ಮಾಡಲಿ, ಯಾರ ಹತ್ರ ಕಣ್ಣೀರಿಂದ ನಾವು ಹತ್ಕೊಂಡಿದ್ದಿದ್ರೆ ನನ್ನ ಇನ್ನೂ ಇದು ಮಾಡ್ತಾರೆ, ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ನಾನು ಅದಕ್ಕೆ ನನ್ನ ಫ್ರೆಂಡ್ ನೀವೆಲ್ಲ ಇದ್ದೀರಾ ಅಲ್ವಾ, ನನ್ನ ಮನಸ್ಸಲ್ಲಿರೋ ನೋವು ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ನಾನು ನೆಮ್ಮದಿಯಾಗಿಲ್ಲ, ನಾನು ನೆಮ್ಮದಿಯಾಗೇ ಇಲ್ಲ. ಯಾರ ಹತ್ರ ಹಿಂಗೆ ಹೇಳಿದ್ರೆ ಜಗಳ ಆಗ್ಬಿಡುತ್ತೆ, ಇವ್ರ ಹತ್ರ ಹಿಂಗೆ ಮಾತಾಡಿದ್ರೆ ಜಗಳ ಆಗ್ಬಿಡುತ್ತೆ ಅಂತ ಭಯ ಆಗ್ತಿದೆ.